ಈ ಒಂದು ಕೆಸೆಟ್ 2ನೇ ತರಗತಿ ಆಗಿರ್ತಕ್ಕಂಥದ್ದು ನಾ ಹಿಂದಿನ ಕ್ಲಾಸ್ನಲ್ಲಿ ಸುಮಾರು 25 ಪ್ರಶ್ನೆಗಳನ್ನು ಬಿಡಿಸಿರ್ತಕ್ಕಂಥದ್ದು. ಈಗ ಪ್ರಶ್ನೆ ನೋಡಿ, 31ರಿಂದ 40ರವರೆಗೆ ಕೆಳಗಿನ ಪ್ರಶ್ನೆಗಳಿಗೆ ಓದಿ ಕೆಳಗೆ ಕೊಟ್ಟಿರುವ ಕೋಡ್ಗಳನ್ನು ಸರಿಯಾದ ಅನುಕ್ರಮಣಿಕೆಯನ್ನು ಆಯ್ಕೆ ಮಾಡಿ ಅಂತ. ಪ್ರಶ್ನೆ ಸಂಖ್ಯೆ 31, ಬೇಡಿಕೆ ಸಿದ್ಧಾಂತ ಕಾಲಾನುಕ್ರಮವನ್ನು ಗುರುತಿಸಿ ಅಂತ. ಈ ಪ್ರಶ್ನೆ ಈ ಡಿಮ್ಯಾಂಡ್ ಥಿಯರಿಗಳು ನಾವು ಫಸ್ಟ್ ಯಾವ ಥಿಯರಿ ಇದೆ, ತದನಂತರ ಯಾವ ಥಿಯರಿ ಇದೆ ಅಂತ ಈ ರೀತಿ ಹಿಂದೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಬೇಕಾಗಿರ್ತಕ್ಕಂಥದ್ದು. ಫಸ್ಟ್ ಒನ್, ಮಾರ್ಷಲ್ರ ಬೇಡಿಕೆ ಸಿದ್ಧಾಂತ. ಎರಡನೇದು ಔದಾಸಿನ ವಕ್ರರೇಖೆ. ಮೂರನೇದು ಅಭಿವ್ಯಕ್ತ ಒಲವಿನ ಸಿದ್ಧಾಂತ. ನಾಲ್ಕನೇದು ದುರ್ಬಲ ಆಯ್ಕೆಯ ಕ್ರಮದ ಬೇಡಿಕೆ ಸಿದ್ಧಾಂತ. ಈ ರೀತಿ ಸಿದ್ಧಾಂತಗಳನ್ನು ನಾವು ಬರೀಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ, 32ನೇ ಪ್ರಶ್ನೆ, ಈ ಕೆಳಗಿನ ಹಣಕಾಸಿನ ಸಿದ್ಧಾಂತಗಳು ಕಾಲಾನುಕ್ರಮವನ್ನು ಗುರುತಿಸಿ ಅಂತ. ಫಸ್ಟು ಪರಿಮಾಣ ಸಿದ್ಧಾಂತದ ಫಿಶರನ ಆವೃತ್ತಿ ಅಂತ ಕರಿತೀವಿ ನಾವು. ಈ ಸೆಕೆಂಡ್ ಒನ್, ಹಣದ ಪರಿಮಾಣ ಸಿದ್ಧಾಂತದ ಕೇಂಬ್ರಿಡ್ಜ್ ಆವೃತ್ತಿ. ಥರ್ಡ್ ಒನ್, ಬೌಮೋಲ್ ಅನ ಸಿದ್ಧಾಂತ. ಫೋರ್ತ್, ಟೋಬಿನ್ಸ್ ಹಣದ ಸಿದ್ಧಾಂತ. ಈ ರೀತಿ ನಾವು ಕಾಲಾನುಕ್ರಮದಲ್ಲಿ ಬರೀತಕ್ಕಂಥದ್ದು. ಮೂರನೇ ಪ್ರಶ್ನೆ, 33ನೇ ಪ್ರಶ್ನೆ, ಈ ಕೆಳಗಿನ ಅಭಿವೃದ್ಧಿ ಸಿದ್ಧಾಂತಗಳು. ಈ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಫಸ್ಟ್ ಸಿದ್ಧಾಂತ ಬೃಹತ್ ತಳೀಯ ಸಿದ್ಧಾಂತ. ಆಮೇಲೆ ಕನಿಷ್ಠ ಸಂದಿಗ್ಧ ಪ್ರಯತ್ನ ಸಿದ್ಧಾಂತ. ಮೂರನೇ ಸಮತೋಲನ ಅಭಿವೃದ್ಧಿ ಸಿದ್ಧಾಂತ. ನಾಲ್ಕನೇದು ಅಸಮತೋಲನ ಅಭಿವೃದ್ಧಿ ಸಿದ್ಧಾಂತ. ಈ ಅಭಿವೃದ್ಧಿ ಸಿದ್ಧಾಂತಗಳು ಒಂದರ ನಂತರ ಒಂದು ಸಿದ್ಧಾಂತಗಳನ್ನು ಇರ್ತಕ್ಕಂಥದ್ದು. ನೆಕ್ಸ್ಟು ಪ್ರಶ್ನೆ ನೋಡಿ, ಭಾರತದಲ್ಲಿ ಈ ಕೆಳಗಿನ ಸಂಸ್ಥೆಗಳನ್ನು ಸ್ಥಾಪನೆಗೊಂಡ ಕಾಲಾನುಕ್ರಮ ಅನುಕರಣೆಯನ್ನು ಬರೆಯಿರಿ ಅಂತ. ಇದರಲ್ಲಿ ಫಸ್ಟು IFC ಅಂತ. ಈ IFC ಅಂತಂದರೆ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು 1948ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅನಂತರ ಎರಡನೇದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಅಂತ. ಇದು
ಜುಲೈ 1, 1964ರಲ್ಲಿ 1 ಜುಲೈ 1964ರಲ್ಲಿ ಈ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟು, ಇದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಂಕ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇದು ಎರಡನೇದು ನೋಡಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಈ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಈ 1 ಜುಲೈ 1964 ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಈ 12 ಜುಲೈ 1982ರಲ್ಲಿ ಈ ನಬಾರ್ಡ ಬ್ಯಾಂಕ್ ಸ್ಥಾಪನೆ ಆಗಿರ್ತಕ್ಕಂಥದ್ದು. 4ನೇದು ಈ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್, ಇದು ಪಾರ್ಲಿಮೆಂಟ್ರಿ ಆ್ಯಕ್ಟ್ ಪ್ರಕಾರ 1990ರಲ್ಲಿ ಪಾರ್ಲಿಮೆಂಟ್ರಿ ಆ್ಯಕ್ಟ್ ಪ್ರಕಾರ ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್. ನೆಕ್ಸ್ಟ್ ಪ್ರಶ್ನೆ, ಪಾವತಿ ಸಿಲ್ಕು ಲೆಕ್ಕಾಚಾರದ ಈ ಕೆಳಗಿನ ಅಂಶಗಳನ್ನು ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ. ಇದರಲ್ಲಿ ಫಸ್ಟ್ ಒನ್ ಚಾಲ್ತಿ ಖಾತೆ, ಸೆಕೆಂಡು ಬಂಡವಾಳ ಖಾತೆ, ಥರ್ಡ್ ಅಧಿಕೃತ ವಿಲೆ ಲೆಕ್ಕ, ನಾಲ್ಕನೇದು ಇತರೆ ಉಳಿದ ಲೆಕ್ಕ. ಈ ರೀತಿ ಈ ಕಾಲಾನುಕ್ರಮದಲ್ಲಿ ನಾವು ಪಾವತಿ ಶುಲ್ಕದಲ್ಲಿ ಈ ಒಂದು ಕ್ರಮೇಣಕೆಯನ್ನು ಪಾಲಿಸ್ತಕ್ಕಂಥದ್ದು. ಇಲ್ಲಿ ಚಾಲ್ತಿ ಖಾತೆ ಅಂತಂದರೆ ತಮಗೆ ಗೊತ್ತಿರ್ತಕ್ಕಂಥದ್ದು, ಇದು ಕರೆಂಟ್ ಅಕೌಂಟ್ ಆಗಿರ್ತಕ್ಕಂಥದ್ದು. ಈ ಚಾಲ್ತಿ ಖಾತೆಯಲ್ಲಿ ತಾವುಗಳು ಎಷ್ಟು ಬೇಕಾದರೂ ಹಣ ಇಡ್ಬೋದು ಮತ್ತು ತೆಗೆದುಕೊಳ್ಬೋದು. ಇದು ಬಿಸ್ನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಕೌಂಟನ್ನು ಅಥವಾ ಲೆಕ್ಕಾಚಾರ ನಾವು ನೋಡ್ತಿದ್ದೀವಿ. ಈ ಬಂಡವಾಳ ಅಂತಂದರೆ ಇದು ಕ್ಯಾಪಿಟಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ನಾವು ಲೆಕ್ಕಾಚಾರ ಮಾಡ್ತಕ್ಕಂಥದ್ದು. ಈ ಅಧಿಕೃತ ವಿಲೆ ಲೆಕ್ಕಾಚಾರ ಅಂತಂದರೆ ಇದರಲ್ಲಿ ಹೆಚ್ಚು ಕಡಿಮೆ ಏನಾದರೂ ಆಗಿರ್ತಕ್ಕಂಥದ್ದನ್ನು ಸರಿಪಡಿಸ್ತಕ್ಕಂಥ ಲೆಕ್ಕಾಚಾರ. ಈ ಉಳಿದಿದ್ದು ಇತರೆ ಉಳಿದ ಲೆಕ್ಕಾಚಾರ ಅಂತ ನಾವು ಕರಿತೇವೆ ಈ ಒಂದು ಪಾವತಿ ಶುಲ್ಕಿಗೆ ಈ ಕ್ರಮಾನುಗತದಲ್ಲಿ. ನೆಕ್ಸ್ಟ್ 36ನೇ ಪ್ರಶ್ನೆ, ರೋಸ್ಟರ್ ಅವರು ಅಭಿವೃದ್ಧಿ ಹಂತಗಳನ್ನು ಈ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ. ಈ ರೋಸ್ಟರ್ ಅವರು ಫಸ್ಟು ಯಾವ ಒಂದು ಅಭಿವೃದ್ಧಿ ಹಂತ ಪ್ರಾರಂಭಿಸ್ತಾರೆ ಅಂತಂದರೆ, ಒಂದನೇದು ಸಾಂಪ್ರದಾಯಿಕ ಸಮಾಜ ಅಂತಕ್ಕಂಥದ್ದು, ಎರಡನೇದು ವಾಯುಪಂಥಕ್ಕೇರುವ ಪೂರ್ವ ಷರತ್ತುಗಳು,
ಈ ಮೂರನೇದು ವಾಯು ಪಂಥಕ್ಕೇರುವ ನಾಲ್ಕನೇದು ಪ್ರಬುದ್ಧತೆಯ ಉತ್ಸುಕತೆ ಮತ್ತು ಅಧಿಕ ಅನುಭೋಗಿಯ ಕಾಲ. ಈ ರೀತಿ ಅಭಿವೃದ್ಧಿ ಹಂತಗಳನ್ನು ಅಂತ ನಾವು ರೋಸ್ಟರ್ ಅವರು ಮಾಡಿರ್ತಕ್ಕಂಥ ಹಂತಗಳು. ಈ ಒಟ್ಟಾರೆ ರೋಸ್ಟರ್ ಅವರು 6 ಹಂತಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 4 ಹಂತಗಳು. 37ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ ಈ ಕಾಲಾನುಕ್ರಮ ಗುರುತಿಸಿ ಅಂತ ಪ್ರಶ್ನೆ ಕೇಳಿದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಆಡಮ್ ಸ್ಮಿತ್ ರವರು ನಿರಪೇಕ್ಷ ವೆಚ್ಚಾನುಕೂಲ ಸಿದ್ಧಾಂತ ಈ 1776ರಲ್ಲಿ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿರ್ತಕ್ಕಂಥದ್ದು. ಅದಾದ ನಂತರ ಡೇವಿಡ್ ರಿಕಾರ್ಡೋ ಗೇಣಿ ಇದು ಸಾಪೇಕ್ಷ ವೆಚ್ಚ ಅನುಕೂಲ ಸಿದ್ಧಾಂತ. ಅದ್ರ ಜೊತೆಗೆ ಹೇಬರ್ಲಾಲ್ ರವರ ಸದಾವಕಾಶ ವೆಚ್ಚ ಸಿದ್ಧಾಂತ. ಇದು ಒಂದಾಗಿರ್ತಕ್ಕಂಥದ್ದು. 2 ಹೇಬರ್ಲಾಲ್ ಸದಾವಕಾಶ ವೆಚ್ಚ ಸಿದ್ಧಾಂತ. 3 4ನೇದು ಹೆಕ್ಸರ್ ಓಲಿಯನ್ ಸಿದ್ಧಾಂತ. ಇವುಗಳು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಸಿದ್ಧಾಂತಗಳನ್ನು ನಾವು ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಪ್ರಶ್ನೆ 38ನೇದು, ಈ ಕೆಳಗಿನ ಕಾಲಾನುಕ್ರಮಿಕೆಯನ್ನು ತಿಳಿಸಿ ಅಂತ. ಇದರಲ್ಲಿ ಫಸ್ಟ್ ನೋಡಿ, 2ನೇದು ಸರಕು ಹಣ ಅಂತ ಕರಿತೀವಿ. ಸರಕು ಹಣ ಅಂತಂತಂದರೆ ನಾವು ಹಿಂದಿನ ಕಾಲದಲ್ಲಿ ವಸ್ತುಗಳನ್ನು ವಸ್ತುಗಳಿಗಾಗಿ ವಿನಿಮಯ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ಇತ್ತು. ಆವಾಗ ಹಣ ಚಲಾವಣೆಗಳಿರಲಿಲ್ಲ. ಅದರ ಬದಲಾಗಿ ವಸ್ತುಗಳನ್ನೇ ವಿನಿಮಯ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಆವಾಗ ಇಂಥ ಸರಕುಗಳನ್ನು ನಾವು ಹಣಕಾಸು ಸರಕುಗಳಂತ ಕರಿತೀವಿ. ನೋಡಿರಿ, ಒಂದು ಎಕ್ಸಾಂಪಲ್ ತಮಗೆ ಹೇಳ್ತಕ್ಕಂಥದ್ದು, ಈ ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳಿದ್ದಾಗ ಈ ಎ ಅಲ್ಲಿರ್ತಕ್ಕಂಥ ಧಾನ್ಯಗಳು, ಈಗ ಉದಾಹರಣೆಗೆ ಜೋಳ ಇದೆ ಅಂತ ಇಟ್ಕೋರಿ. ಈ ಜೋಳ ಎದವ ಬೆಳೆದಿದ್ದಾದರೆ ಬಿದವ ತೊಗರಿ ಅಥವಾ ಟೂರ್ ಅಂತ ಕರಿ ಈ ತೊಗರಿ ಬೆಳೆದಾರೆ. ಇವರಿಬ್ಬರು ಏನು ಮಾಡ್ತಾಯಿದ್ರು, ಎದವನಿಗೆ ತೊಗರಿ ಬೇಕಾಗಿರ್ತದ, ಬಿದವನಿಗೆ ಜೋಳ ಬೇಕಾಗಿರ್ತದೆ. ಇವರಿಗೆ ಇದನ್ನು ಕೊಟ್ಟು ಇವರಿಗೆ ಇದನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥ ಪದ್ಧತಿ ಹಿಂದಿನ ಕಾಲದಲ್ಲಿತ್ತು. ಆ ಕಾರಣಕ್ಕಾಗಿ ಅಂಥದಕ್ಕೆ ನಾವು ಸರಕು ಹಣ ಅಂತ ಕರೀತೇವೆ. 2ನೇದು ಲೋಹದ ಹಣ. ಈ ವಸ್ತು ವಿನಿಮಯ ಪದ್ಧತಿ ಆದ ನಂತರ 2ನೇ ಹಂತ ಹಣ ಯಾವುದು ಬಂತಂದರೆ ಲೋಹದ ಹಣ ಅಂತ ಕರಿತೀವಿ. ಈ ಲೋಹದ ಹಣದಲ್ಲಿ ಅಲ್ಲಿ ಟಂಕಗಳು, ತಾಮ್ರಗಳು ಮತ್ತು ಈ ಪದ್ಧತಿಯಲ್ಲಿ ಹಣವನ್ನು ಚಲಾವಣೆ ಇರ್ತಕ್ಕಂಥದ್ದು. ಲೋಹದಿಂದ ರಾಜ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಈ ಹಣ ಏನಿತ್ತಂದರೆ ಲೋಹಗಳು, ಅಲ್ಲಿ ತಾಮ್ರ ಆಗಿರ್ಬೋದು ಅಥವಾ ಹಿತ್ತಳೆ ಆಗಿರ್ಬೋದು, ಈ ರೀತಿ ಹಣಕಾಸಿನ ವ್ಯವಸ್ಥೆ ಆಗಿನ ಕಾಲದಲ್ಲಿತ್ತು. ಆ ಕಾರಣಕ್ಕಾಗಿ 2ನೇ ಹಂತದನ್ನು ನಾವು ಲೋಹದ ಹಣ ಅಂತ ಕರಿತೇವೆ. 3ನೇದಲ್ಲಿ ಪೇಪರ್ ಹಣ. ಪೇಪರ್ ಹಣ ಅಂತಂದರೆ ನಾವು ಇವತ್ತು ಜನರ ಕೈಯಲ್ಲಿ ಓಡಾಡ್ತಕ್ಕಂಥ ದುಡ್ಡು ಏನಿದೆಯಲ್ಲ, ಇದಕ್ಕೆ ನಾವು ಪೇಪರಿಂದ ತಯಾರು ಮಾಡಿರ್ತಕ್ಕಂಥ ಹಣ. ಆ ಕಾರಣಕ್ಕಾಗಿ
ಇವತ್ತು 10 ರೂಪಾಯಿ ಆಗಿರ್ಬೋದು, 20 ಆಗಿರ್ಬೋದು, ಈ 100, ಈ 500 ಇವುಗಳನ್ನು ನಾವು ಪೇಪರ್ ಮುಖಾಂತರ ರೆಡಿಯಾಗಿರ್ತಕ್ಕಂಥದಕ್ಕೆ ನಾವು ಪೇಪರ್ ಹಣ ಅಂತ ಕರಿತೇವೆ. 4ನೇದು ಪ್ಲಾಸ್ಟಿಕ್ ಹಣ. ಪ್ಲಾಸ್ಟಿಕ್ ಹಣ ಅಂತಂದರೆ ಈ ಪೇಪರ್ ಆದ ನಂತರ ಬಂದಿರತಕ್ಕಂಥ ಹಣ ನಾವು ಪ್ಲಾಸ್ಟಿಕ್ ಹಣ ಅಂತ ಕರಿತೇವೆ. ಅದು ಯಾವ ರೀತಿ ಅಂದರೆ ಇವತ್ತು ATMಗಳ ಮುಖಾಂತರ ನಾವು ಏನು ಮಾಡ್ತಾ ಇದ್ದೇವೆ, ಈಗ ATM ಇದ್ದರೆ ಅಂದರೆ ಆಟೋಮೆಟಿಕ್ ಟೆಲ್ಲರ್ ಮಷಿನ್. ಈ ಆಟೋಮೆಟಿಕ್ ಟೆಲ್ಲರ್ ಮಷಿನ್ ಇದ್ದರೆ ನಮ್ಮಲ್ಲಿ ದುಡ್ಡು ಇದ್ದ ಹಾಗೆ. ಆ ಕಾರಣಕ್ಕಾಗಿ ನಾವು ಅದನ್ನು ಪ್ಲಾಸ್ಟಿಕ್ ಹಣ ಅಂತ ಕರಿತೇವೆ. ಈ ರೀತಿ ಕಾಲಾನುಕ್ರಮದಲ್ಲಿ ನಮ್ಮ ಹಣಕಾಸು ಸಿಸ್ಟಮನ್ನು ಬದಲಾಗಿರ್ತಕ್ಕಂಥದಕ್ಕೆ. ಈ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಕಾಲಾನುಕ್ರಮಿಕೆಯನ್ನು ಗುರುತಿಸಿ ಅಂತ. ಇದರಲ್ಲಿ ಫಸ್ಟು ಕೇನ್ಸ್ ರವರು ಅನುಭೋಗಿ ಬಿಂಬಕವನ್ನು ಪ್ರತಿಪಾದಿಸ್ತಾರೆ. ಆನಂತರ ಸಾಪೇಕ್ಷ ಆದಾಯ ತತ್ವ, ಇಲ್ಲಿ 3ನೇದು ಫ್ರಿಡ್ಮ್ಯಾನ್ ರವರ ಖಾಯಂ ಆದಾಯ ಸಿದ್ಧಾಂತ, 4ನೇದು ಜೀವನ ಚಕ್ರ ಸಿದ್ಧಾಂತ, ಲೈಫ್ ಸೈಕ್ಲಿಂಗ್ ಅಂತ ಕರಿತೇವೆ. ಇವುಗಳನ್ನು ನಾವು ಸರಿಯಾದ ಕ್ರಮದಲ್ಲಿ ಜೋಡಣೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಈ ಕೆಳಗಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ ಕಾಲಾನುಕ್ರಮಿಕೆಯನ್ನು ಗುರುತಿಸಿ ಅಂತ. ಈ ಫಸ್ಟು ದೇಶದಲ್ಲಿ 1970ರ ಸುಮಾರು ಪ್ರಾರಂಭ ಆಗಿದ್ದು, ಬರಗಾಲದ ನಂತರ ಹಸಿರು ಕ್ರಾಂತಿ ಅಂತ ಕರೀತೇವೆ ಇದಕ್ಕೆ. ಈ ಹಸಿರು ಕ್ರಾಂತಿ ಆದ ನಂತರ 1900 ಇಲ್ಲ ಸ್ವಲ್ಪ ಮಿಸ್ಟೇಕು ಇದರಲ್ಲಿ. ಈ ಹಸಿರು ಕ್ರಾಂತಿ ಆಮೇಲೆ ಬರ್ತದೆ. ಫಸ್ಟಾಗಿ ಏನು ಬರ್ತದೆ ಅಂತಂದರೆ, ಈ ಒಂದು ನರೇಗಾ ಅಂತಕ್ಕಂಥ ಸ್ಕೀಮ್. ನರೇಗಾ ಅಂತಂತಂದರೆ ಇಲ್ಲ, ಹಸಿರು ಕ್ರಾಂತಿ ಆದ ನಂತರ PM ಆಗಿನ ಕಾಲದ PM ಆಗಿರ್ತಕ್ಕಂಥ ಶ್ರೀಮತಿ ಮೇಡಮ್ ಇಂದಿರಾ ಗಾಂಧಿ ಅವರು 20 ಅಂಶದ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಈ ಹಸಿರು ಕ್ರಾಂತಿ ಆದ ನಂತರ ಈ 20 ಅಂಶದ ಕಾರ್ಯಕ್ರಮದಲ್ಲಿ ಜನರಿಗೆ ಉದ್ಯೋಗ, ಅದರ ಜೊತೆಗೆ ಜೀವನೋಪಾಯ, ಇಂಥ ಕೂಲಿಗಾಗಿ ಕಾಳು ಯೋಜನೆ, ಇಂಥ ಸುಮಾರು ಯೋಜನೆಗಳನ್ನು ಕೊಡ್ತಕ್ಕಂಥದ್ದು 2ನೇ 20 ಅಂಶದ ಕಾರ್ಯಕ್ರಮಗಳಲ್ಲಿ. ಮತ್ತು 3ನೇದು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂತ ಕರೀತೇವೆ. ಈ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳನ್ನು ಸುಧಾರಣೆ ಮಾಡ್ತಕ್ಕಂಥಗೋಸ್ಕರ ಈ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂದರೆ ಮೇನ್ ನಗರ ಪ್ರದೇಶದಿಂದ ಹಳ್ಳಿಗಳಿಗೆ ಇರ್ತಕ್ಕಂಥ ರೋಡು ಜೋಡಣೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ನಾವು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂತ ಮಾಡ್ತಕ್ಕಂಥದ್ದು. ಇದರಲ್ಲಿ ಏನಿದೆ ಅಂದರೆ ಆ ಸ್ಥಳೀಯ ಜನರಿಗೆ ಉದ್ಯೋಗವನ್ನು ಕೊಡೋದ್ರ ಜೊತೆಗೆ ಅವರ ರಸ್ತೆಯನ್ನು ಸುಧಾರಣೆ ಮಾಡಿಕೊಳ್ತಕ್ಕಂಥ ಕಾರ್ಯಕ್ರಮ ಈ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಜಾರಿಗೆ ತಂದಿರತಕ್ಕಂಥದ್ದು. ಇದು 3ನೇ ಅಂಶ.
ಆ ನಂತರ ನಾಲ್ಕನೇದು ನರೇಗಾ ಅಂತಕ್ಕಂಥದ್ದು. ಈ ನರೇಗಾ ಏನಿದೆ ಅಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಕರಿತೇವೆ. ಇದು 2006ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ 1 ವರ್ಷದಲ್ಲಿ 100 ದಿನಗಳ ಕೂಲಿ ಕೆಲಸವನ್ನು ಕೊಡಬೇಕಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ದೇಶ ಆಗಿರ್ತಕ್ಕಂಥದ್ದು. ಈ ರೀತಿ ಇವುಗಳನ್ನು ನಾವು ನರೇಗಾ ಅಂತ ಕರಿತೇವೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 41ರಿಂದ 50ರ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಜೋಡಣೆಯನ್ನು ನೀಡಿ ಕೊಡುಗೆಗಳ ಸಹಾಯದಿಂದ ಗುರುತಿಸಿ ಅಂತ. ಇಲ್ಲಿ ಪಟ್ಟಿ 1 ನೋಡಿ, ಪಟ್ಟಿ 2 ಇವುಗಳು ನಿರಪೇಕ್ಷ ವೆಚ್ಚಾನುಕೂಲ ನಿಯಮ ಅಂತ. ಈ ನಿರಪೇಕ್ಷ ವೆಚ್ಚ ಅನುಕೂಲ ನಿಯಮವನ್ನು ಯಾರು ಹೇಳಿದ್ದಾರೆ ಅಂತ ಇದು ಪ್ರಶ್ನೆ ಇದೆ. ಇದರಲ್ಲಿ ಈ ಆಡಮ್ ಸ್ಮಿತ್ ಅವರು ಹೇಳಿರ್ತಕ್ಕಂಥದ್ದು ನಿರಪೇಕ್ಷ ವೆಚ್ಚ ಅನುಕೂಲ ನಿಯಮ. ಆಡಮ್ ಸ್ಮಿತ್ ಅವರು ಹೇಳಿರ್ತಕ್ಕಂಥದ್ದು. ನಂತರ ಉತ್ಪಾದನಾಂಗ ಪ್ರಮಾಣ ಅನುಗತ ಮತ್ತು ವ್ಯಾಪಾರ. ಇಲ್ಲಿ ಉತ್ಪಾದನಾಂಗ ಪ್ರಮಾಣಾನುಗತ ಮತ್ತು ವ್ಯಾಪಾರವನ್ನು ಯಾರು ಹೇಳ್ತಾರೆ ಅಂತಂದರೆ ಲಿಯೋನ್ ಟಿಫ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ಹೇಳ್ತಾರೆ. ಲಿಯೋನ್ ಟಿಫ್. ಅದೇ ರೀತಿಯಾಗಿ ನಿವೇದನಾ ರೇಖೆಗಳು. ಈ ನಿವೇದನಾ ರೇಖೆಗಳು ಮಾರ್ಷಲ್ ಅವರು ಹೇಳ್ತಕ್ಕಂಥ ರೇಖೆಗಳು ಇವು ನಿವೇದನಾ ರೇಖೆಗಳು. ಆ ನಂತರ ಸದಾವಕಾಶ ವೆಚ್ಚ ಹೇವರ್ಲಾಲ್ ಅರ್ಥಶಾಸ್ತ್ರಜ್ಞರು ಹೇಳಿರ್ತಕ್ಕಂಥದ್ದು. ಇವುಗಳನ್ನು ನಾವು ಈ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಕಾಲಾನುಕ್ರಮದಲ್ಲಿ. ನೆಕ್ಸ್ಟು ಪ್ರಶ್ನೆ 42ನೇದು ಕೂಡ ಈ ಪಟ್ಟಿಗಳನ್ನು ಹೇಳಿರ್ತಕ್ಕಂಥದ್ದು ಎ ಭಾಗ ಮತ್ತು ಬಿ ಭಾಗದಲ್ಲಿ. ಫಸ್ಟ್ ಒನ್ ಪರಿಪೂರ್ಣ ಪೈಪೋಟಿ. ಪರಿಪೂರ್ಣ ಪೈಪೋಟಿ ಅಂದರೆ ಸಮಯದ ಅಂಶ ಅಂತ ನಾವು ಕರಿತೇವೆ. ಈ ಪರಿಪೂರ್ಣ ಪೈಪೋಟಿಯಲ್ಲಿ ಏನಿರ್ತಂದರೆ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪೈಪೋಟಿ ಇರ್ತಕ್ಕಂಥದ್ದು. ಇದು ಸಮಯದ ಅಂಶ ಅಂತ ಕರಿತೇವೆ. ಯಾಕಂತಂದರೆ ಸಮಯದ ಮೇಲೆ ಇವತ್ತು ಮಾರ್ಕೆಟಿಂಗ್ ನಿರ್ಧಾರ ಆಗ್ತಕ್ಕಂಥದ್ದು. ಮತ್ತು 4ನೇದು ಇದು ಏನಿದೆ ಅಂತಂದರೆ ಬಿದ್ ಕೈನ್ಸ್. ಕೈನ್ಸ್ ಅಂತಂದರೆ ದ್ರವ್ಯತೆ. ಕೇನ್ಸ್ ದ್ರವ್ಯತೆ ಬಗ್ಗೆ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ಕೆಲ ಜನ ಸ್ವಾಮ್ಯ ಕರ್ನೋಟ್ ಮಾದರಿ ಅಂತ ಕರಿತೇವೆ. ಈ ಕೆಲ ಜನ ಅಂತಂದರೆ ಕೆಲವೇ ಜನರನ್ನು ಕೂಡಿಕೊಂಡು ಒಂದು ವ್ಯಾಪಾರ ಮಾಡ್ತಕ್ಕಂಥ ನಾವು ಕರ್ನೋಟ್ ಮಾದರಿ ಅಂತ ಕರಿತೇವೆ. ಮತ್ತು ನೈಟ್ಸ್ ಅಂತಂದರೆ ಅನಿಶ್ಚಿತತೆಯ ಸಿದ್ಧಾಂತ ಅಂತ ಕರಿತೇವೆ ಇದಕ್ಕೆ ನಾವು. ಈ ರೀತಿ ಇವುಗಳನ್ನು ನಾವು ಪಟ್ಟಿಯಿಂದ ಪಟ್ಟಿ ಗುರುತಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಪೂರೈಕೆ ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. ಇದು ಯಾರು ಹೇಳ್ತಾರೆ ಅಂದರೆ JBC ಅವರು ಹೇಳ್ತಾರೆ. ಪೂರೈಕೆ ತನ್ನದೇ ಆದಂಥ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. 2ನೇದು ಆಯ್ಕೆಗಳ ಒಲವನ್ನು ಅಭಿವ್ಯಕ್ತಿಸುತ್ತವೆ. ಈ ಹೇಳಿಕೆಯನ್ನು ಸಾಮವೆಲ್ಸನ್ ಅವರು ಹೇಳ್ತಾರೆ. ತನ್ನದೇ ಆದ ಆಯ್ಕೆಗಳ ಒಲವನ್ನು ಅಭಿವ್ಯಕ್ತಿಸುತ್ತವೆ. ಅದೇ ರೀತಿ ಮಾರುಕಟ್ಟೆ ವಿಸ್ತೃತತೆಯು ಶ್ರಮ ವಿಭಜನೆ ಮಿತಗೊಳಿಸುತ್ತದೆ. ಈ ಹೇಳಿಕೆ
ಅರ್ಥಶಾಸ್ತ್ರದ ಪಿತಾಮಹ ಆಗಿರ್ತಕ್ಕಂಥ ಆಡಮ್ ಸ್ಮಿತ್ ಅವರು ಹೇಳ್ತಾರೆ. ಮತ್ತು ಗೇಣಿ ಪಾವತಿಸಿದ್ದಕ್ಕೆಲ್ಲ ಜೋಳದ ಬೆಲೆ ಹೆಚ್ಚು, ಆದರೆ ಜೋಳದ ಬೆಲೆ ಹೆಚ್ಚಿದ್ದಕ್ಕೆ ಗೇಣಿ ಪಾವತಿಸಿದೆ ಅಂತ ಡೇವಿಡ್ ರಿಕಾರ್ಡೋ ಅವರು ಈ ವ್ಯಾಖ್ಯವನ್ನು ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಮತ್ತೊಂದು ಪ್ರಶ್ನೆ 44ನೇದು ಇಲ್ಲಿ ಪಟ್ಟಿ 1ರಲ್ಲಿ ಬಡ್ಡಿಯ ವರ್ಜನಶೀಲ ಸಿದ್ಧಾಂತ, ಇದು NW ಸೀನಿಯರ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು ಹೇಳಿರ್ತಕ್ಕಂಥದ್ದು, NW ಸೀನಿಯರ್. ಇದು ಬಡ್ಡಿಯ ಸಮಯ ಒಲುವಿನ ಸಿದ್ಧಾಂತ, ಐರ್ವಿಂಗ್ ಫಿಶ್ ಅವರು ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಡ್ಡಿಯ ಲೋನೇಬಲ್ ಫಂಡ್ ಸಿದ್ಧಾಂತ ಕುಗ್ನೆಟ್ ವಿಕ್ಸಿಲ್ಕ್ ಮತ್ತು ದ್ರವ್ಯದೊಲವಿನ ಸಿದ್ಧಾಂತ JM ಕೇನ್ಸ್. ಮತ್ತೊಂದು ಪ್ರಶ್ನೆ 45ನೇದು, ಇಲ್ಲಿ ಕೆಲವು ಸೂತ್ರಗಳ ಕೊಟ್ಟಿದ್ದಾರೆ, ಆ ಸೂತ್ರ ಯಾವುದಕ್ಕೆ ಅನ್ವಯ ಆಗ್ತದೆ ಅಂತಕ್ಕಂಥದ್ದು. ಇದರಲ್ಲಿ ಫಸ್ಟ್ ಒನ್ ಬಂದು ಲೆಫೋಟ್ರೆಕ್ಸಿಸ್ ಅಂತ. ಲೆಫೋಟ್ರೆಕ್ಸಿಸ್ ಅಂದರೆ B2 - 3R 0ಕ್ಕಿಂತ ಕಡಿಮೆ ಅಂತಕ್ಕಂಥ ಈ ಸೂತ್ರವನ್ನು ಲೆಟ್ರೋಕರ್ಟಿಸ್ ಅಂತ ಕರಿತೇವೆ ಇದಕ್ಕೆ ನಾವು. ಅದೇ ರೀತಿ ಎರಡನೇ ಧನಾತ್ಮಕ ಸ್ಕ್ಯೂನೆಸ್ ಅಂತಂದರೆ X⁻ ಕಿಂತ ಚಿಕ್ಕದು M ಕಿಂತ ಚಿಕ್ಕದು MO, ಇದಕ್ಕೆ ಧನಾತ್ಮಕ ಸ್ಕ್ಯೂನೆಸ್ ಅಂತ ಕರಿತೇವೆ. ಮೂರನೇದು ಸಹಸಂಬಂಧ ಅಂತಂದರೆ ಇಲ್ಲಿ YX = YXY, ಇದು ಸಹಸಂಬಂಧ. ಟಿ ಟೆಸ್ಟ್ ಅಂತಂದರೆ ಇದರ ಸೂತ್ರ X⁻ - U / S σx n-1 ಅಂತಕ್ಕಂಥದ್ದು. ಈ ಸೂತ್ರ ಇದು ಆಗಿರ್ತಕ್ಕಂಥದ್ದು. ನೆಕ್ಸ್ಟು 46ನೇ ಪ್ರಶ್ನೆ, ಹಣಕಾಸು ನೀತಿ. ಈ ಹಣಕಾಸು ನೀತಿ ಅಂತಂದರೆ ಬ್ಯಾಂಕ್ ದರ ಅಂತ ಕರಿತೇವೆ ನಾವು. ಈ ಬ್ಯಾಂಕ್ ಅಂತಂದರೆ ಈ RBI ದವರು, RBI ಇಂಡಿಯನ್ ಬ್ಯಾಂಕ್, RBI ಇವರು ಕಮರ್ಷಿಯಲ್ ಬ್ಯಾಂಕ್ದವರಿಗೆ ಸಾಲ ಕೊಡುವಾಗ ಏನು ಮಾಡ್ತಾರೆ ಅಂತಂದರೆ ಈ ಬ್ಯಾಂಕ್ ದರ ಹಚ್ತಾರೆ. ಅಂದರೆ ಇವರು ಹಣ ಕೊಡುವಾಗ ಆ ಹಣಕ್ಕೆ ಒಂದು ರೇಟ್ ಹಚ್ತಾರೆ. ಆ ರೇಟನ್ನು ನಾವೇನಂತ ಕರಿತೇವೆ ಅಂತಂದರೆ ಬ್ಯಾಂಕ್ ದರ ಅಂತ ಕರಿತೇವೆ. ಅದೇ ರೀತಿಯಾಗಿ ಇದು ವ್ಯಾಪಾರ ನೀತಿ. ಈ ವ್ಯಾಪಾರ ನೀತಿ ಆಮದು ಮತ್ತು ರಫ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಆಮದು ಅಂತಂದರೆ ನಾವು ಭಾರತದಿಂದ ಬೇರೆ ರಾಷ್ಟ್ರಗಳಿಗೆ ಕೊಟ್ಟು ಕಳಿಸ್ತಕ್ಕಂಥ
ಸರಕುಗಳನ್ನು ನಾವೇನಂತ ಕರಿತೇವೆ ಅಂತಂದರೆ ರಫ್ತು ಅಂತ ಕರಿತೇವೆ. ಬೇರೆ ರಾಷ್ಟ್ರಗಳಿಂದ, ಉದಾಹರಣೆಗೆ ಸಿ ಅಂತ ಇಲ್ಲಿ ಕೊಟ್ಟು ನೋಡಿ, ಇದು ಎರಡಕ್ಕೂ ಅಪ್ಲೈ ಆಗ್ತದೆ. ಚೀನಾ, ಈ ಚೀನಾದಿಂದ ನಾವು ಸರಕುಗಳನ್ನು ಭಾರತಕ್ಕೆ ತರಿಸ್ಕೊಳ್ಳೋದಕ್ಕೆ ನಾವೇನಂತ ಕರಿತೇವೆ ಅಂತಂದರೆ ಆಮದು ಅಂತ ಕರಿತೇವೆ. ತರಿಸ್ಕೊಳ್ಳೋದು ಆಮದು, ಕೊಟ್ಟು ಕಳಿಸೋದು ರಫ್ತು. ಮೂರನೇದು ಸಾಲ ನೀತಿ ಅಂತಂದರೆ ಈ ಸೀಮಂತ ಹಣಕಾಸು, ಈ ಸಾಲದ ನೀತಿ ಅಂದರೆ ಮಾರ್ಜಿನಲ್ ಮನಿ ಅಂತ ಕರಿತೇವೆ. ಅಂದರೆ ಇದು ಹೆಚ್ಚುವರಿ ಹಣವನ್ನು ನಾವು ಏನಂತೇವೆ ಸಾಲ ನೀತಿ ಅಂತ ಕರಿತೇವೆ. ಡಿ ಇದು ಕೋಶೀಯ ನೀತಿ. ಕೋಶೀಯ ನೀತಿ ಅಂದರೆ ತೆರಿಗೆ ದರ. ಈ ತೆರಿಗೆ ದರ, ಈ ಟ್ಯಾಕ್ಸ್ ಸ್ಲ್ಯಾಬ್ಸ್ಗಳು ಇರ್ತವೆ, ನಿಮ್ಗೆ ಗೊತ್ತಿರಬೇಕು. 0% GSTಯಲ್ಲಿ ನಾವು ಸ್ಲ್ಯಾಬ್ಸ್ಗಳನ್ನು ಮಾಡಿದರೆ, ಆವಾಗ GSTಕ್ಕಿಂತ ಮೊದಲೇ ಏನಿತ್ತಂತಂದರೆ VAT ಇತ್ತು. VAT ಅಂದರೆ ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್ ಇತ್ತು. ಈಗ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಆಗಿದೆ. ಈ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ಗಳಲ್ಲಿ 0%, 5%, ಆಮೇಲೆ 12%, 18%, 28% ಈ ರೀತಿ ಏನು ಮಾಡಿದ್ದಾರೆ ಅಂತಂದರೆ ಈ ಸ್ಲ್ಯಾಬ್ಸ್ಗಳನ್ನು ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಮುಕ್ತ ವ್ಯಾಪಾರ ವಲಯ. ಈ ಮುಕ್ತ ವ್ಯಾಪಾರ ವಲಯ ಅಂತಂತಂದರೆ ಮುಕ್ತ ವ್ಯಾಪಾರ ಮತ್ತು ಸುಂಕವಿಲ್ಲದಕ್ಕೆ ನಾವು ಮುಕ್ತ ವ್ಯಾಪಾರ ವಲಯ ಅಂತ ಕರಿತೇವೆ. ಅದೇ ರೀತಿ ವ್ಯಾಪಾರದ ಒಕ್ಕೂಟ ಅಂತಂದರೆ ಈ ಸುಂಕವಿಲ್ಲದ ಸದಸ್ಯರಲ್ಲದವರ ಸುಂಕ ಅಂತ ಕರಿತೇವೆ. ಈ ಒಂದು ಸುಂಕವಿಲ್ಲದ ಸದಸ್ಯರಲ್ಲದವರ ಸುಂಕ ಅಂತ ಕರಿತೇವೆ. ಅಂದರೆ ಒಂದು ವ್ಯಾಪಾರದ ಒಕ್ಕೂಟದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರಗಳಿಗೆ ಸುಂಕಗಳನ್ನು, ವಸ್ತುಗಳ ಮೇಲೆ ಸುಂಕಗಳನ್ನು ಹಾಕೋದಿಲ್ಲ. ಆದರೆ ಸದಸ್ಯರಲ್ಲದವರಿಗೆ ಈ ಒಕ್ಕೂಟದಿಂದ ಯಾರು ಹೊರಗಡೆ ಇರ್ತಾರ ಅಂಥವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಸುಂಕವನ್ನು ಹಾಕ್ತಕ್ಕಂಥದ್ದು. ಇದು ವ್ಯಾಪಾರದ ಒಕ್ಕೂಟ ಅಂತ ಕರಿತೇವೆ. ಅದೇ ರೀತಿಯಾಗಿ ಸಮಾನ ಮಾರುಕಟ್ಟೆ. ಈ ಸಮಾನ ಮಾರುಕಟ್ಟೆ ಅಂತಂದರೆ ನೋಡಿ, ಉತ್ಪಾದನಾಂಗಗಳ ಚಲನೆ ಮತ್ತು ವ್ಯಾಪಾರದ ಅಲ್ಲಿನ ನಿರ್ಬಂಧತೆ, ಈ ಒಂದು ಸಮಾನ ಮಾರುಕಟ್ಟೆ ಅಂತ ನಾವು ಕರಿತೇವೆ. ಅದೇ ರೀತಿಯಾಗಿ ಡಿದು ಆರ್ಥಿಕ ಒಕ್ಕೂಟ. ಆರ್ಥಿಕ ಒಕ್ಕೂಟ ಅಂತಂದರೆ ಸಮಗ್ರತೆಯ ಉತ್ಪನ್ನ ಹಂತ ಅಂತ ಕರಿತೇವೆ. ಈ ಸಮಗ್ರತೆ ಉತ್ಪನ್ನ ಹಂತದಲ್ಲಿ ಒಂದು ಆರ್ಥಿಕತೆಯ ಒಕ್ಕೂಟಗಳನ್ನು ನಾವು ನಡೀತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಇದೆ, 48ನೇ ಪ್ರಶ್ನೆ. ಅಲ್ಲಿ ಒಂದು ಕಡೆ ಕಮಿಟಿಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ವಿಷಯಗಳನ್ನು ಕೊಟ್ಟಿದ್ದಾರೆ. ಈ ಕಮಿಟಿ ಏನು ವಿಷಯದ ಮೇಲೆ ಕಮಿಟಿಯನ್ನು ರಚನೆಯಾಗಿದೆ ಅಂತ ನಾವು ನೋಡ್ಬೋದು. ಟೆಂಡನ್ ಸಮಿತಿ. ಟೆಂಡನ್ ಸಮಿತಿ ಈ ಒಂದು ಯಾವ ಉದ್ದೇಶಕ್ಕಾಗಿ ರಚನೆ ಆಗಿರ್ತಕ್ಕಂಥದ್ದು ಅಂತಂದರೆ ಈ ಬಂಡವಾಳ ಹಣ ಒದಗಿಸುವಿಕೆ ಸಂಬಂಧ ಈ ಸಮಿತಿಯನ್ನು ರಚನೆಯಾಗಿರ್ತಕ್ಕಂಥದ್ದು. ಅದೇ ರೀತಿ ರಾಕೇಶ್ ಮೋಹನ್ ದಾಸ್ ಸಮಿತಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ರಚನೆಯಾಗಿರ್ತಕ್ಕಂಥ ಸಮಿತಿ. ನರಸಿಂಹನ್ ಸಮಿತಿ ಹಣಕಾಸು ವಲಯದ ಸುಧಾರಣೆ ತಂದಿರತಕ್ಕಂಥ ಸಮಿತಿ. ಮತ್ತು ಓಂಕಾರ್ ಗೋಸ್ವಾಮಿ ಸಮಿತಿ ಕೈಗಾರಿಕಾ ಅಸ್ವಸ್ಥತೆ, ಅಂದರೆ ಕೈಗಾರಿಕೆಗಳನ್ನು ಅಸ್ವಸ್ಥತೆ ಅಂದರೆ ಹಾನಿಯಾದಾಗ ಅಥವಾ ಕೈಗಾರಿಕೆಯನ್ನು ರೋಗಗ್ರಸ್ತವಾಗಿ ನಿಂತಾಗ
ಅದಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದಕ್ಕೆ ನಾವು ಓಂಕಾರ ಗೋಸ್ವಾಮಿ ಸಮಿತಿ ಅಂತ ಕರಿತೇವೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಅಲ್ಲಿ ಮಧ್ಯಾಹ್ನದ ಬಿಸಿ ಊಟ ಯೋಜನೆ, ಈ ಒಂದು ಯೋಜನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸರ್ಕಾರಿ ಶಾಲೆಗಳಲ್ಲಿ ಈ ಬಿಸಿ ಊಟದ ಕಾರ್ಯಕ್ರಮ ಅಂದರೆ ಮಧ್ಯಾಹ್ನ ಸಮಯದಲ್ಲಿ ಬಿಸಿ ಊಟ ಕಾರ್ಯಕ್ರಮ ಯೋಜನೆ ಇದು 1995ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಆ ನಂತರ MN ನರೇಗಾ ಅನುಷ್ಠಾನ ಅಂತಂದರೆ ಈ MN ರಾಷ್ಟ್ರಪಿತ ಆಗಿರ್ತಕ್ಕಂಥ ಮಹಾತ್ಮ ಗಾಂಧಿಯವರ ಹೆಸರಿನಿಂದ ಈ ಒಂದು ನರೇಗಾ ಅಂತ ಅನುಷ್ಠಾನ ಬಂದಿರತಕ್ಕಂಥದ್ದು. ಇದು 2006ರಲ್ಲಿ ಅನುಷ್ಠಾನ ಬಂದಿರತಕ್ಕಂಥ ಒಂದು ಕಾರ್ಯಕ್ರಮವಾಗಿದ್ದು, ಅದರ ಜೊತೆಗೆ ನಗದು ಮೀಸಲು ಅನುಪಾತ ಅಂತಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್, ನಾವು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಹಣವನ್ನು ತರಬೇಕಾದಾಗ ಕಮರ್ಷಿಯಲ್ ಬ್ಯಾಂಕ್ದವರು ಒಂದು ನಗದು ಆಗಿ RBIಯಲ್ಲಿ ದುಡ್ಡು ಇಡಬೇಕಾಗ್ತದೆ. ಆ ಕಾರಣಕ್ಕಾಗಿ ನಾವು ನಗದು ಮೀಸಲು ಅನುಪಾತ ಅಂತ ಕರಿತೇವೆ. ಅದೇ ರೀತಿಯಾಗಿ ವಿಭಜಕ ತೆರಿಗೆಗಳಂದರೆ ಹಣಕಾಸು ಆಯೋಗಗಳಂತ ಕರಿತೇವೆ. ಈ ರೀತಿಯಾಗಿ ಇದಕ್ಕೆ ಪ್ರಶ್ನೆಗೆ ಉತ್ತರ ಇರ್ತಕ್ಕಂಥದ್ದು. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಆಗಿದ್ದು ಪಟ್ಟಿ 1ರಲ್ಲಿ ಪಟ್ಟಿ 2ಅಲ್ಲಿ ಫಿಲಿಪ್ಸ್ AW ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ಇವರು ಏನು ಹೇಳ್ತಾರೆ ಅಂದರೆ ಕೂಲಿ ಮತ್ತು ನಿರುದ್ಯೋಗ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಹೇಳಿರ್ತಕ್ಕಂಥದ್ದು ಫಿಲಿಪ್ಸ್ AW, ಕೂಲಿ ಮತ್ತು ನಿರುದ್ಯೋಗದ ವಿಷಯದ ಸಂಬಂಧ. ಅದೇ ರೀತಿ ಪಿಂಡ್ಲೆ ಸಿರಸ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ತೆರಿಗೆ ಯೋಗ್ಯ ಸಾಮರ್ಥ್ಯ ವಿಷಯನು. ಅದೇ ರೀತಿ ಕೇನ್ಸ್ ಅಂತಕ್ಕಂಥವ್ರು ದ್ರವ್ಯತೆಯ ಬೋನು ಅಂತ ಕರಿತೇವೆ. ಮತ್ತು JS ಮಿಲ್ ಕೂಲಿ ನಿಧಿ. ಈ ರೀತಿಯಾಗಿ ಹೇಳಿರ್ತಕ್ಕಂಥದ್ದು. ಇದರಲ್ಲಿ ಸುಮಾರು 50 ಪ್ರಶ್ನೆಗಳನ್ನು ನಾನು ಈ ಒಂದು ದ್ವಿತೀಯ ತರಗತಿಯಲ್ಲಿ ಬಿಡಿಸಿರ್ತಕ್ಕಂಥದ್ದು. ಇದರಲ್ಲಿ ತಮಗೆ ಏನಾದರೂ ಪ್ರಶ್ನೆಗಳು ಅರ್ಥ ಆಗಿಲ್ಲ ಅಥವಾ ಏನಾದರೂ ತಿಳಿದಿಲ್ಲ ಅಂತಂದರೆ ತಾವುಗಳನ್ನು ಕಮೆಂಟ್ಸ್ ಬಾಕ್ಸ್ ಮುಖಾಂತರ ತಾವುಗಳು ಪ್ರಶ್ನಿಸಬಹುದು ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ